ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಮೃತ ಜಯನ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವುಗಳು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಕ್ಯಾಶುವಲ್ ವೀಡಿಯೋ ಅಷ್ಟೇ. ತುಂಬ ಡೇಸ್ ಕೂಡ ಆಗಿತ್ತು ನಾನು ವೀಡಿಯೋಸ್ ಮಾಡಿ. ಅದಕ್ಕೆ ಒಂದು ನಾರ್ಮಲಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಈ ಮೈಕ್ ಯಾಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಆಯಿತಾ. ಎಲ್ಲ ಹೇಳ್ತಾರೆ ನಾನು ದೊಡ್ಡ ಇನ್ಫ್ಲುಯೆನ್ಸರ್ ಅಂತ ಮೈಕ್ ಯೂಸ್ ಮಾಡ್ತೀನಿ ಅಂತ. ಇಲ್ಲ, ಬಿಕಾಸ್ ಏನಂತಂದರೆ ನಮ್ಮ ಮನೇಲಿ ನಾನು ವೀಡಿಯೋ ಮಾಡೋ ಟೈಮಲ್ಲಿ, ನಮ್ಮದು ಮನೆ ಬಂದು ರೋಡ್ ಸೈಡಲ್ಲಿರೋದು. ವೀಡಿಯೋ ಮಾಡೋ ಟೈಮಲ್ಲಿ ಅದು ಸೌಂಡ್ ಇರುತ್ತಾ. ಆಮೇಲೆ ಅದರ್ ಥಿಂಗ್, ನಮ್ಮ ಮನೇಲಿ ಟಿ ವಿ ನೋಡ್ತಿರ್ತಾರೆ. ನನ್ನ ರೂಮ್ಗೂ ಹಾಲ್ಗೂ ತುಂಬ ಡಿಸ್ಟೆನ್ಸ್ ಏನಿಲ್ಲ. ಸೊ ಅದು ಸೌಂಡ ಬ್ಯಾಕ್ಗ್ರೌಂಡ್, ನಾನು ಫಸ್ಟ್ ಇಂಟ್ರಡಕ್ಷನ್ ವೀಡಿಯೋ ಮಾಡಿದ್ನಲ್ಲ, ಆ ಇಂಟ್ರಡಕ್ಷನ್ ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಬರೀ ಫ್ಯಾನ್ ಸೌಂಡ್ ಇತ್ತು ಅಂತ ಅಂದ್ಬಿಟ್ಟು ಕಾಪಿರೈಟ್ ಬಂದಿದೆ. ನಂಗೆ ಎಷ್ಟೇ ವ್ಯೂಸ್ ಬಂದರೆ ಈಗಿನೂ ಪ್ರಯೋಜನ ಇಲ್ಲ, ಬಿಕಾಸ್ ಅದು ವಾಚ್ ಟೈಮ್ ಕೂಡ ಕೆಲವೊಂದ್ಸತಿ ಕನ್ಸಿಡರ್ ಆಗಲ್ಲ. ಮತ್ತು ಇನ್ನೊಂದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರಬಾರ್ದು ಅನ್ನೋದಕ್ಕೆ ನಾನು ಈ ಮೈಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮ ಬಟ್ಟೆ ಎಲ್ಲ ಒಗ್ದಿಟ್ಟಿದ್ರು, ನಾನು ಒಂದು 2 ಡೇಸಿಂದ ಇರಲಿಲ್ಲ. ಸೊ ಈ ಬಟ್ಟೆ ಎಲ್ಲ ಮರ್ಚಿಡೋ ಅಂತ ಕೆಲಸ ಇವತ್ತು. ಸೊ ಹಾಗೆಯೇ ಒಂದು ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ರ್ಯಾಂಡಮಾಗಿ ಅಂದಾಗ ಒಂದು ನೆನಪಾಯಿತು. ನನ್ನ ಫ್ರೆಂಡ್ ಇದ್ದಾರಲ್ವಾ, ಅವರೊಂದು ಸ್ವಲ್ಪ ಕ್ವಶನ್ಸ್ ಕೇಳಿದರು. ಏನು ಕ್ವಶನ್ಸ್ ಅಂತ ಅಂದರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಯಾಕೆ ರ್ಯಾಂಡಮಾಗಿ ವೀಡಿಯೋ ಮಾಡ್ತಿಲ್ಲ ಅಂದರೆ, ಡೈಲಿ ವೀಡಿಯೋಸ್ ಮಾಡ್ತಿಲ್ಲ, ವೀಡಿಯೋಸ್ ಯಾಕೆ ಆಗ್ತಿಲ್ಲ ಅಂತ ಅದಕ್ಕೊಂದು ರೀಸನ್ ಇದೆ. ಸೊ ನಾನು ವೀಡಿಯೋಸ್ ಯಾಕೆ ಹಾಕಿಲ್ಲ ಅಂತಂದರೆ, ನಾನು ರೀಸೆಂಟಾಗಿ ನಂದೊಂದು ಪಾಡ್ಕಾಸ್ಟ್ ಆಯ್ತಾ, ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು, ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಐ ಆಮ್ ಗ್ಲ್ಯಾಡ್ ಟು ದಟ್. ನನಗೆ ರೆಸ್ಪಾನ್ಸ್ಗಿಂತ ನಂಗೆ ಆ ಪಾಡ್ಕಾಸ್ಟ್ ನಾನು ಯಾವಾಗ ಅದನ್ನೆಲ್ಲ ನೋಡ್ತೀನಿ, ಐ ಫೀಲ್ ಸೊ ಪ್ರೌಡ್ ಆಫ್ ಮೀ, ಬಿಕಾಸ್ ನಾನು ಅಷ್ಟೆಲ್ಲ ಮಾತೇ ಆಡಲ್ಲ. ಐ ಆಮ್ ಸೋ ಇಂಟ್ರೋವರ್ಟ್. ಓಕೆ, ನಾನು ಯಾರ ಹತ್ರನೂ ಕೂಡ ಅಷ್ಟು ಮಾತಾಡ್ದಿರೋಳು. ಆ ಪಾಡ್ಕಾಸ್ಟಲ್ಲಿ ಅಷ್ಟು ಕೂತು ಅಷ್ಟು ಅಂದರೆ ಎಲ್ಲೂ ಭಯ ಪಟ್ಕೊಳ್ದೆ. ಅದು ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು. ಸೊ ಐ ಫೆಲ್ಟ್ ನಾನು ಫಸ್ಟ್ ಟೈಮ್ ಅಂತ ಅನಿಸಿಲ್ಲ ಎಲ್ಲೂ ಕೂಡ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಓಕೆ, ನಂಗೆ ಅದಕ್ಕಷ್ಟು ರೆಸ್ಪಾನ್ಸ್ ಬಂತು ತುಂಬ ಚೆನ್ನಾಗಿ. ಅಂದರೆ ಬೇರೆಯವರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಬಂತು ಅಂತ. ನಾನು ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ, ಐ ವಿಲ್ ಗೆಟ್ ಸಮ್ ಸಬ್ಸ್ಕ್ರೈಬರ್ಸ್ ಅಂತ. ಐ ಗಾಟ್, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಐ ಆಮ್ ಓಕೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ಓಕೆ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂತು, ಇಲ್ಲ ಅಂತಲ್ಲ. ಐ ಆಮ್ ಸೊ ಹ್ಯಾಪಿ. ಐ ಫೆಲ್ಟ್ ನಾನು ಓಕೆ ಸೆಕೆಂಡ್ ಇಂಟರ್ವ್ಯೂನ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಏನಾಯಿತು ಅಂತಂದರೆ, ವಿ ಆರ್ ನಾಟ್ ಗೆಟಿಂಗ್ ಎ ಪ್ರಾಪರ್ ಪರ್ಸನ್. ಒಬ್ರು ಬರ್ತೀನಿ ಅಂತ ಹೇಳಿದ್ರು. ದೆನ್ ಎಂಡ್ ಆಫ್ ದ ಡೇ ವಾಸ್ ಲೈಕ್ ನಾಟ್ ಪಿಕಿಂಗ್ ದ ಕಾಲ್ಸ್ ಆ್ಯಂಡ್ ಆಲ್. ಸೊ ಹಾಗಾಗಿ ಅದನ್ನ ಪಾಸ್ ಮಾಡಿದ್ದಾಯಿತು. ನೆಕ್ಸ್ಟ್ ಅದಾದಮೇಲೆ ನಾರ್ಮಲಾಗಿ 2-3 ಲಾಗ್ಸ್ ಮಾಡಿದೆ. ನಾನು ಏನಂತಕ್ಕೆ ಲಾಗ್ ಮಾಡೋದನ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ ಅಂದರೆ, ಐ ಫೀಲ್ ಸೋ ಡಿಸಪಾಯಿಂಟ್. ಏನಂತಕ್ಕೆ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಆ ಥರ ಇಲ್ಲ. ನನಗೆ ಖುಷಿ ಆಯಿತಾ, ನಾನು ವೀಡಿಯೋಸ್ ಮಾಡ್ತೀನಿ, ಸಬ್ಸ್ಕ್ರೈಬರ್ಸ್ ಆಗಲಿ ಬಿಡಲಿ, ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ನಾನು ಜಸ್ಟಿಫಿಕೇಷನ್ ಕೊಡಲೇಬೇಕು ಆಯಿತಾ. ಅದು ನನ್ನ ಮೈಂಡ್ ಸೆಟ್ಟು. ನಾನೇನು ಅಂದ್ಕೊಂಡೆ, ನಂದು ಹಿಂಗೆ ಒಂದು ಕಾಮನ್ ಫ್ರೆಂಡ್ ಇತ್ತು. ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಎಂತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ, ಯು ಡೋಂಟ್ ಹ್ಯಾವ್ ಎನಿ ಮೋಟೋ. ಎಂತಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಏನು ಮಾಡಬೇಕು ಅನ್ನೋದು ಅವ್ರಿಗೊಂದು ಸ್ವಲ್ಪನೂ ಇರಲಿಲ್ಲ. ಸೊ ಈಗ ಎಲ್ಲರೂ ಅರ್ನಿಂಗ್ಸ್ ಎಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಇದ್ದಾರೆ ಆಯಿತಾ, ಐ ಡೋಂಟ್ ನೋ ಹಿಸ್ ನೇಮ್. ಅವರು ಅರ್ನಿಂಗ್ಸ್ ಹೇಳ್ತಾರೆ. ಯೂಟ್ಯೂಬ್ ಚಾನಲ್ಸ್ ಇರ್ತಾರೆ ಗೊತ್ತಾ, ಫೇಮಸ್ ಆಗಿರ್ತಾರೆ ಗೊತ್ತಾ, ಅವ್ರುಗಳು ಅರ್ನಿಂಗ್ಸ್ ಹೇಳ್ತಾರೆ. ಆ ಅರ್ನಿಂಗ್ಸ್ನ ನೋಡಿಕೊಂಡು ಇವ್ರೇನು ಅಂದ್ಕೊಂಡ್ರು, ಓಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನನಗೂ ಇಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ಆ ಮೋಟೋಲ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ, ಆಮೇಲೆ ಅವ್ರು ಏನು ಮಾಡಿದ್ರು ಗೊತ್ತಾ, ಫಸ್ಟ್ ಥಿಂಗ್ ಹಿ ಡಿಡ್, ಹಿ ವಾಸ್ ಸೊ ಕ್ಲೆವರ್. ನಂಗೆ ಅದು ಕ್ಲೆವರ್ ಅಂತ ಅನಿಸ್ತು. ವಾಟ್ ಹಿ ಡಿಡ್, ಅವರು ತುಂಬ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಗೊತ್ತಾ, ಅವ್ರ ಹತ್ರ ಹೋಗಿ ಅವರು ಸಾಫ್ಟ್ ಲಾಂಚ್ ಮಾಡಿಸ್ಕೊಂಡ್ರು. ಸಾಫ್ಟ್ ಲಾಂಚ್ ಇನ್ ದ ಸೆನ್ಸ್, ಅವ್ರಿಗೆ ಹೇಳಿ ಇವ್ರ ಪೇಜ್ನ ಎಲ್ಲ ಕಡೆ ಮೆನ್ಷನ್ ಮಾಡಿ, ಅವ್ರ ಜೊತೆ ಶಾರ್ಟಾಗಿ ವೀಡಿಯೋ ಮಾಡಿ ಹಾಕಿದ ಮಾರನೇ ಬೆಳಗ್ಗೆಗೆ ಹಿ ಗಾಟ್ 2.2 ಸಬ್ಸ್ಕ್ರೈಬರ್ಸ್. ಅಂದರೆ 2,500 ಸಬ್ಸ್ಕ್ರೈಬರ್ಸ್ ಆದರು ಒಂದೇ ದಿನದಲ್ಲಿ. ಮಾನಿಟೈಸ್ ನಂಗೆ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸ್ ಆದರೆ ಇಲ್ಲ ವಾಚ್ ಟೈಮ್ ಕವರ್ ಆದರೆ, ಬಟ್ ಐ ಫೆಲ್ಟ್ ನಂದು ವಾಚ್ ಟೈಮ್ ಕವರ್ ಆಗ್ತಿದೆ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಐ ಫೆಲ್ಟ್ ಬ್ಯಾಡ್. ಅದೇನು ನಾನು ಗಿವ್ ಅಪ್ ಮಾಡಲಿಲ್ಲ, ಐ ಫೆಲ್ಟ್ ಬ್ಯಾಡ್. ಸೊ ನಾನು ಬ್ರೇಕ್ ತೊಗೊಂಡು ಅಗೇನ್ ರೀಸ್ಟಾರ್ಟ್. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಪಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಕ್ವಿಟ್ ಅಂತೂ ಮಾಡಲ್ಲ. ನಾನು ಡೈಲಿ ರ್ಯಾಂಡಮಾಗಿ ವೀಡಿಯೋಸ್ ಮಾಡೇ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಮೈಂಡ್ಸೆಟ್ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಏನೇನೋ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಾನು ವೀಡಿಯೋಸ್ ಮಾಡ್ತಿಲ್ಲ. ಅದೊಂದ. ಮತ್ತು ಇನ್ನು ಕೆಲವೊಬ್ರು ಫ್ರೆಂಡ್ಸ್ ಹೇಳಿದ್ರು, ಎಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬಿಟ್ಟು ಲಾಗ್ ಮಾಡ್ತಾರೆ, ಆ ಥರ ಮಾಡು ಅಂತ. ಒನ್ ಥಿಂಗ್, ಐ ಹ್ಯಾವ್ ಒನ್ಲಿ ಫ್ಯೂ ಫ್ರೆಂಡ್ಸ್ ಆಯಿತಾ. ಆ ಒಂದು ಫ್ರೀ ಫ್ರೆಂಡಲ್ಲಿ ಏನಾರು ಬಂದ ಆ ಒಂದು ಫ್ಯೂ ಫ್ರೆಂಡಲ್ಲಿ ಒಬ್ಬರು ಪಾಕಿಸ್ತಾನಲ್ಲಿದ್ದಾರೆ, ಇನ್ನೊಬ್ರು ಜಪಾನಲ್ಲಿದ್ದಾರೆ, ಇನ್ನೊಬ್ರು ಇನ್ಯಾವುದೋ ಇಂಡೋನೇಷ್ಯಾದಲ್ಲಿದ್ದಾರೆ. ಅಂದರೆ ಇನ್ ದ ಸೆನ್ಸ್, ನಾನಿರೋದು ಇವಾಗ ಇಲ್ಲಿ ಆದರೆ ಅವಳು ಬಂದು ಹಾಸನಲ್ಲಿದ್ದಾಳೆ ಆಯಿತಾ, ಇನ್ನೊಬ್ಳು ಬಂದು ಚಂದ್ರಪಟ್ಟಣದಲ್ಲಿದ್ದಾಳೆ. ಇವರೆಲ್ಲರೂ ಒಟ್ಟುಗೂರಿಸಿ ಟ್ರಿಪ್ಗೆ ಹೋಗೋದು ತುಂಬ ಕಷ್ಟ. ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿದಾಗಲ್ಲ ವಿ ಯೂಸ್ ಟು ಟೇಕ್ ಫೋಟೋಸ್, ಅದನ್ನೆಲ್ಲ ಮಾಡ್ತೀವಿ.
ನನಗೆ ಇನ್ನೊಂದು ಏನು ಇಷ್ಟ ಆಗಲ್ಲ ಗೊತ್ತಾ, ನನ್ನ ಗ್ರೋತ್ಗೋಸ್ಕರ ಬೇರೆಯವ್ರನ್ನ ಯೂಸ್ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ವೀಡಿಯೋ ಮಾಡೋದು, ಐ ಡೋಂಟ್ ಲೈಕ್ ದಟ್. ಅದೊಂದು ನಾನು ಏನೇ ಮಾಡಿದ್ರು ಅದು ನನ್ನ ಫಸ್ಟ್ ಅದ್ರಲ್ಲಿ ನನ್ನ ಎಫರ್ಟ್ಸ್ ಜಾಸ್ತಿ ಇರಬೇಕು. ಬೇರೆಯವ್ರನ್ನ ತೋರ್ಸೋಕೆ ಇವ್ರ ಜೊತೆ ಇದ್ರೆ ವೀಡಿಯೋ ಅದು ನನಗೆ ಆ ಗಾಸಿಪ್ಸು ಇಷ್ಟ ಆಗಲ್ಲ, ನಂಗೆ ಆ ಕಾನ್ಸೆಪ್ಟು ಕೂಡ ಇಷ್ಟ ಆಗಲ್ಲ. ಸೊ ಐ ಆಮ್ ನಾಟ್ ಡೂಯಿಂಗ್ ದಟ್ ಟೈಪ್ ಆಫ್ ವೀಡಿಯೋಸ್. ಅದೊಂದು. ಮತ್ತು ಇನ್ನೊಂದು, ಯಾಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ ಜಾಸ್ತಿ ಜನನ್ನ ಅಂತ ಕೇಳಿದಾಗ ಐ ಹ್ಯಾವ್ ಅ ಸ್ಟೋರಿ. ಆ ಸ್ಟೋರಿನ ನನ್ನ ಮೇಲೆ ಹೇಳೋಕ್ಕಿಂತ ಬದಲು ನಾನು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಸಿಂಹ ಮತ್ತು ನರಿ ಇರುತ್ತೆ. ನರಿನ ತಿನ್ನಕ್ಕೆ ಹೋಗುತ್ತೆ ಸಿಂಹ. ಆದರೆ ನರಿ ಬೇಡ, ಬಿಟ್ಬಿಡು, ಬೇರೆ ಪ್ರಾಣಿ ಕರ್ಕೊಂಬರ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಸಿಂಹ, ನಿಂಗೆ ಸಂಜೆ ಅಷ್ಟರಲ್ಲಿ ಟೈಮ್ ಕೊಡ್ತೀನಿ, ಬೇರೆ ಪ್ರಾಣಿ ಕರ್ಕೊಂಬ ಅಂತ ಹೇಳುತ್ತೆ. ಆ ಥರ ಹುಡಿಕೊಂಡು ನರಿ ಕಾಡೊಳಗೆ ಹೋದಾಗ ಒಂದು ಕತ್ತೆ ಸಿಗುತ್ತೆ. ಆ ಕತ್ತೆ ಪಾಪದ ಕತ್ತೆ, ಆಯಿತಾ. ಆ ಕತ್ತೆಗೆ ರಾಜುನ ಕರ್ಕೊಂಬರಕ್ಕೆ ಹೇಳಿದ್ದಾನೆ. ರಾಜಂಗೆ ವಯಸ್ಸಾಗ್ತಿದೆ ಅಲ್ವಾ, ಅದಕ್ಕೇನೆ ಅದು ರಾಜನ ಪಟ್ಟಂಗೆ ಅಂದರೆ ಲಯನ್ ಪಟ್ಟನ ನಿನಗೆ ಕೊಡೋಕ್ಕೆ ಕರೀತಿದ್ದಾನೆ. ಆ ಕತ್ತೆ ನಂಬ್ಕೊಂಡು ಹೊಟ್ಟೋಗುತ್ತೆ. ಹೊಟ್ಟೋದಾಗ ಬರೀ ಸಿಂಹಂಗೆ ಆ ಕತ್ತೆ ತೋರಿಸ್ ತಕ್ಷಣ ಕತ್ತೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಅಟ್ಯಾಕ್ ಮಾಡಿದಾಗ ಅದ್ರದ್ದು ಮೇಲ್ಗಡೆ ಕೂದಲಿರುತ್ತಲ್ಲ, ಅದು ಹೊಟ್ಟೋಗುತ್ತೆ. ಸೊ ಅದು ಹೊಟ್ಟೋದಾಗ ಏನಪ್ಪ ಆಗುತ್ತೆ ಅಂತಂದರೆ, ಅದು ತಪ್ಪಿಸ್ಕೊಂಡು ಹೇಗೋ ಬಂದ್ಬಿಟ್ಟು ನರಿಗೆ, ನೋಡು ನೀನು ಹಿಂಗೆ ಹೇಳ್ಬಿಟ್ಟು ಮೋಸ ಮಾಡಿ ಕರ್ಕೊಂಬಂದ ನೀನು ನನ್ನ ಅಂತ ಹೇಳಿದಾಗ, ಅದು ನರಿಗೆ ಏನಪ್ಪ ಹೇಳುತ್ತೆ ಅಂತಂದರೆ, ಇಲ್ಲ ಅದು ಕ್ರೌನ್ನ ಅಂದರೆ ಅದ್ರ ಕಿರೀಟ ಇಟ್ಟಾಗ ನಿನ್ನ ಕೂದಲು ಅಡ್ಜಸ್ಟ್ ಆಗೋದು ಬಿದ್ದೋಗ್ಬಿಟ್ರೆ ಅಂತ ಹೇಳುತ್ತೆ. ಅದಕ್ಕೆ ಹೌದಾ, ಬಾ ಮತ್ತೆ ಕರಿತೇನೆ ರಾಜ ನಿನ್ನ. ಅದು ನಂಬ್ಕೊಂಡು ಮತ್ತೆ ಹೋಗುತ್ತೆ. ಮತ್ತೆ ಹೋದಾಗ ಮತ್ತೆ ಅಟ್ಯಾಕ್ ಮಾಡಿ ಅದ್ರ ಬಾಲ ಹೊಟ್ಟೋಗುತ್ತೆ. ಮತ್ತೆ ಅದು ಬಂದು ನೋಡು ಮತ್ತೆ ಹಿಂಗೆ ಆಯಿತು ಅಂತ ಹೇಳಿದಾಗ ನರಿಗೆ ಬೈದಾಗ ನರಿ ಏನು ಹೇಳುತ್ತೆ, ನೀನು ಸಿಂಹಾಸನ ಮೇಲೆ ಕುತ್ಕೊಳಕ್ಕೆ ಹೋಗ್ತೀಯ ಅಲ್ವಾ, ಅವಾಗ ಬಾಲ ಅಡ್ಡ ಆದರೆ ನಿಂಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಲ್ವಾ, ಅದಕ್ಕೆ ಅದು ಬಾಲ ಕಟ್ ಮಾಡ್ತು ಅಂತ ಹೇಳುತ್ತೆ. 3ನೇ ಸತಿನೂ ಹೋಗುತ್ತೆ. 3ನೇ ಸತಿ ಹೋದಾಗ ಅದು ಸತ್ತೋಗುತ್ತೆ. ಸೊ ದ ಥಿಂಗ್ ಈಸ್, ಅಲ್ಲಿಗೆ ನಾವು ಯಾರನ್ನೂ ಬೈಯೋಕ್ಕಾಗಲ್ಲ. ಅದು ನಿನಗೆ ಬುದ್ಧಿ ಇರಬೇಕು. ಅದು ಒಂದ್ಸತಿ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಂಡು ಬಂದಾಗ ಅಂದಾಗ ಸಿಂಹದ ಬುದ್ಧಿ ಏನು ಅದಂತ, ನರಿ ಬುದ್ಧಿ ಏನು ಅಂತ ತಿಳ್ಕೊಬೇಕಿತ್ತು. ಅಲ್ಲಿ ಫೂಲ್ ಆಗಿದ್ಯಾರೋ ಕತ್ತೆ ಅಲ್ಲ, ಕತ್ತೆನ ಇಲ್ಲಿ ಕತ್ತೆ ನಾನಾಗಿರ್ಬೋದು, ಬಟ್ ಐ ಆಮ್ ನಾಟ್ ಅ ಫೂಲ್. ಪ್ರತಿ ಸತಿ ನಾನು ನಂಬಿದಾಗ ನಾನು 100% ಕೊಟ್ಟಿರ್ತೀನಿ. ಬಟ್ ವೈ ಪೀಪಲ್ಸ್ ಮನುಷ್ಯರಿಗೆ ಏಂತಕ್ಕೆ ಅದು ಅನ್ಸಲ್ಲ. ಶಿ ವಾಸ್ ಲೈಕ್ ಜೆನ್ಯೂನ್ಲಿ ಟ್ರೈಯಿಂಗ್ ಟು ಬಿ ಗುಡ್ ಪರ್ಸನ್. ನಾನು ಟ್ರೈ ಮಾಡಲಿಲ್ಲ ಅಂದರೆ ಐ ಆಮ್ ಎ ಗುಡ್ ಪರ್ಸನ್ ಟು ದ ಪೀಪಲ್ ಹೂ ಲವ್ಸ್ ಮೀ ಅಂತ. ಅದು ಎಂತಕ್ಕೆ ಅವ್ರಿಗೆ ಅನ್ಸಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಫೂಲ್ ಅಗೇನ್, ಆಯಿತಾ. ಇನ್ನೊಂದು, ನಾನು ಫೂಲ್ ಆಗ್ತೀನಿ ಅನ್ನೋದಕ್ಕಿಂತ ದೇ ವೋಂಟ್ ಡಿಸರ್ವ್ ಮೀ. ನಂಗೆ ಅದು ತುಂಬ ಇದೆ. ನಂಗೆ ಸೆಲ್ಫ್ ಲವ್ ಅನ್ನೋದು ತುಂಬ ಇದೆ, ಆಯಿತಾ. ದೇ ವೋಂಟ್ ಡಿಸರ್ವ್. ನಾನು ಆ ಪ್ಲೇಸಲ್ಲೂ ಇರಲ್ಲ. ನಾ ಹ್ಯಾವ್ ಎ ಫ್ಯೂ ಫ್ರೆಂಡ್ಸ್. ನಂಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನಾನು ಎಷ್ಟೇ ಹೊತ್ತಲ್ಲಿ ಕಾಲ್ ಮಾಡಿ ಹಿಂಗಾಯಿತು ಅಂತ ಹೇಳಿದ್ರೆ ಕೇರ್ ಮಾಡೋಕ್ಕಿದ್ದಾರೆ, ಪ್ಯಾಂಪರ್ ಮಾಡೋಕ್ಕಿದ್ದಾರೆ, ಕನ್ಸರ್ನ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಸೊ ಐ ಡೋಂಟ್ ನೀಡ್ ಎನಿ ಫೇಕ್ ಪರ್ಸನ್ ಇನ್ ಮೈ ಲೈಫ್. ನಾನು ಅದಕ್ಕೇ ಯಾರನ್ನೂ ಕೂಡ ನನ್ನ ವೀಡಿಯೋದಲ್ಲಿ ತೋರಿಸಲ್ಲ, ಬಿಕಾಸ್ ಅದು ಅವ್ರ ಪ್ರೈವಸಿ. ಮತ್ತು ನನಗೆ ಇನ್ನೊಂದು ನಜರ್ ಅಂತಾರಲ್ಲ, ಅದ್ರಲ್ಲಿ ತುಂಬ ನಂಬಿಕೆ ಇದೆ. ಅದಕ್ಕೆ ಐ ವೋಂಟ್ ಶೋ ಗುಡ್ ಪೀಪಲ್ಸ್ ಇನ್ ಮೈ ವೀಡಿಯೋ. ಬ್ಯಾಡ್ ಪೀಪಲ್ ಏನು ತೋರಿಸಲ್ಲ. ನನ್ನ ಫ್ಯಾಮಿಲಿ ಜೊತೆ ವೀಡಿಯೋ ಮಾಡೋಣ ಅಂದರೆ ದೇ ವೋಂಟ್. ನಂಗೆ ಅದು ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅಂದಮೇಲೆ ಅವ್ರನ್ನ ಫೋರ್ಸ್ ಮಾಡಿ ಇಲ್ಲ ಬನ್ನಿ ಇಲ್ಲ. ಇನ್ನು ಅಕ್ಕ ಅಣ್ಣ ಬರ್ತಾರಾ, ವಿ ಹ್ಯಾವ್ ಎನಿ ಕಾನ್ಸೆಪ್ಟ್ ವಿ ಯೂಸ್ ಟು ಡೂ. ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆಲ್ಮೋಸ್ಟ್ ಯಾವಾಗಲೂ ಕೂಡ. ನಾನು ಕುಕಿಂಗ್ ವ್ಲಾಗ್ ಇದ್ದರೆ ನಾನು ಹೇಳಲ್ವ, ಅವನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಅಷ್ಟೇ. ನನಗೆ ಫೂಲ್ ಆಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ವೋಂಟ್ ಡಿಸರ್ವ್ ಮೀ, ಅಷ್ಟೇ. ನನ್ನಂಥ ಪರ್ಸನ್ ಜೊತೆ ಇದ್ದು ನನಗೆ ನಾನು ಅನ್ಕಂಫರ್ಟಬಲ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಐ ಆಮ್ ಸ್ಟೇಯಿಂಗ್ ಅವೇ ಫ್ರಮ್ ದ ಹ್ಯಾವ್ ಅ ಫ್ಯೂ ಪೀಪಲ್ಸ್ ಹೇಳ್ದಂಗೆ ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ದೆಮ್ ಇನ್ ಮೈ ಲೈಫ್. ನಂಗೆ ಖುಷಿ ಇದೆ ಅಷ್ಟೇ, ಆಯಿತಾ. ಅದೊಂದು. ಆ್ಯಂಡ್ ಅನದರ್ ಥಿಂಗ್, ನಾನು ಏನಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಇನ್ನು ಇಯರ್ ಮುಗಿಯೋಕ್ಕೆ ಇನ್ನೊಂದು 15-16 ಡೇಸ್ ಇದೆ ಅಷ್ಟೇ. ಅಷ್ಟರಲ್ಲಿ ಕನ್ಸಿಸ್ಟೆನ್ಸಿ ಇಸ್ ಅ ಕೀ ಅಂತ ಹೇಳ್ತಾರೆ ಅಲ್ವಾ ಎಲ್ಲ ಸಕ್ಸಸ್ಗೂ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ 5 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ಕಂಟಿನ್ಯೂಸ್ ಆಗಿ ನಾನು 5 ಡೇಸಲ್ಲಿ ಏನೇನು ಮಾಡ್ತೀನಿ ಅದು ತುಂಬ ಇನ್ಫಾರ್ಮೇಟಿವ್ ಆಗಿರಬೇಕು, ತುಂಬ ಹೆಲ್ಪ್ಫುಲ್ ಆಗೂ ಇರಬೇಕು. ಆ್ಯಂಡ್ ಅನದರ್ ಥಿಂಗ್, ನೋಡೋರ್ಗೆ ಅದು ಬೋರ್ ಆಗಬಾರ್ದು. ಸೊ ಹ್ಯಾವ್ ಅ ಕಾನ್ಸೆಪ್ಟ್, ಆ ಥರ ಮಾಡೋಣ ಅಂತ ಅಂದ್ಕೊಂಡು. ಈಗ ನನಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಮನೇಲೇ. ಸೊ ಅದ್ರ ಬಗ್ಗೆ, ವರ್ಕೌಟ್ ಬಗ್ಗೆ ಟಿಪ್ಸು. ಈಗ ನಾನು ಜಿಮ್ಗೆ ಹೋಗ್ತಿಲ್ಲ, ಮನೇಲೇ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಅದು ವರ್ಕೌಟ್ ಟಿಪ್ಸ್ ಆಗಿರ್ಬೋದು, ಇಲ್ಲ ಯಾವ ಥರ ವರ್ಕೌಟ್ ಮಾಡ್ತೀನಿ ಮನೇಲೇ. ಈಗ ನಂಗೆ ಸದ್ಯಕ್ಕೆ ವೆಯ್ಟ್ ಲಾಸ್ ಆಗಬೇಕು ಅಲ್ಲ ವೆಯ್ಟ್ ಗೇನ್ ಆಗಬೇಕು ಅಂತ ಮಾಡ್ತಿಲ್ಲ. ನಂಗೆ ಫಸ್ಟ್ ಈಗ ಸ್ಟ್ರೆಂತ್ ಬೇಕು ಬಾಡಿಗೆ. ತುಂಬ ಸ್ಟ್ರೆಂತ್ಲೆಸ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಏನೋ ಅದು ಬಾಡಿಲಿ ಎನರ್ಜಿ ಇಲ್ಲ ಅನ್ನಂಗೆ ಫೀಲ್ ಆಗುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಬಂದರೆ, ಬಿಕಾಸ್ ನಾನು ವರ್ಕೌಟ್ನ ಬಿಟ್ಬಿಟ್ಟೆ. ಆಯಿತು, 1 ಇಯರ್ ಆಗಿದೆ ನಾನು ಆಫೀಸ್ಗೆ ಹೋಗ್ದೆ ಅಲ್ವಾ.
ಹೋದಾಗ ಅಲ್ಲಿ ಪಿ ಜಿಲಿ ಇದ್ದಾಗ ನನಗೆ ಎಲ್ಲೋ ಅಲ್ಲಿ ನೈಟ್ ಶಿಫ್ಟ್ ಬೇರೆ, ನಂಗೆ ಬಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಕ್ಯಾಬ್ 2 ಅವರ್ಸ್ ಮುಂಚೆನೇ ಬರ್ತಿತ್ತು ನನ್ನ ಲಾಗಿನ್ ಟೈಮ್ಗಿಂತ. 2 ಅವರ್ಸ್ ಕ್ಯಾಬಲ್ಲಿ ನನಗೆ ಅಲ್ಲಿಂದ ಬಂದಾಗಿಂದ ನನಗೆ ಎನರ್ಜಿ ಅಷ್ಟಿಲ್ಲ. ಬಿಕಾಸ್ ನಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಬಂದ್ರೆ ತುಂಬ ಬ್ರೀತಿಂಗಲ್ಲಿ ಪ್ರಾಬ್ಲಮ್ ಆದಂಗೆ ಅನ್ಸುತ್ತೆ, ಅಂದರೆ ತುಂಬ ಸುಸ್ತಾದಂಗೆ ಟಯರ್ಡ್ ಆದಂಗೆ ಇಲ್ಲಿ ಫೀಲ್ ಆಗುತ್ತೆ. ಸೊ ನಾನು ಏನು ಅನ್ಕೊತಾ ಇದ್ದೆ ಅಂತಂದರೆ ಅದಕ್ಕೇ ಮನೇಲೆ ವರ್ಕೌಟ್ ಮಾಡೋಣ, ವೀಡಿಯೋಸ್ ಇರ್ಬೋದು, ಆ್ಯಂಡ್ ಐ ವಿಲ್ ಕುಕ್ ವೆಲ್, ಅಥವಾ ಡಯಟ್ ಫುಡ್ಡಿನ ವೀಡಿಯೋಸ್ ಇರ್ಬೋದು, ಆ ಥರ ಮಾಡೋಣ. ದಿನಕ್ಕೆ ಒಂದು 5 ಡೇಸ್ ಚಾಲೆಂಜ್ ಹೋಗೋಣ. ನಾನು ಸುಮ್ಮನೆ ಅಂತ ಮೇಲೆ ಹೋಗ್ಬಿಡಲ್ಲ 75 ಡೇಸ್. ಐ ಡೋಂಟ್ ನೋ ಐ ವಿಲ್ ಡೂ ಇಟ್ ಆರ್ ನಾಟ್. ಅದಕ್ಕೇ ಸ್ಮಾಲ್ ಸ್ಟೆಪ್ಸ್ ಇರೋಣ. 5 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ಆಮೇಲೆ ಹೋಗ್ತಾ 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 ಜಾಸ್ತಿ ಚಾಲೆಂಜ್ ತೊಗೊಳ್ಳೋಣ, ಅಂದರೆ ಜಾಸ್ತಿ ಡೇಸ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಐ ನೀಡ್ ಯುವರ್ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೇನು ಬೇಜಾರಿಲ್ಲ, ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲ ಕಮ್ಮಿ ಫಾಲೋವರ್ಸ್ ಇದ್ದಾರೆ, ಏನೂ ಬೇಜಾರಿಲ್ಲ. ಐ ಆಮ್ ಡೂಯಿಂಗ್ ಫಾರ್ ಮೈ ಹ್ಯಾಪಿನೆಸ್. ನನ್ನ ಹ್ಯಾಪಿನೆಸ್ ನೋಡಿ ನನ್ನ ಇಷ್ಟಪಟ್ಟು ಫಾಲೋ ಮಾಡೋರಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ನನ್ನ ವೀವ್ಸ್ ಎಷ್ಟು, ನಂಗೆ ಫಾಲೋವರ್ಸ್ ಕಮ್ಮಿ ಇದ್ರು ವೀವ್ಸ್ ಒಂದು 500 300 ಎಲ್ಲ ಬರ್ತಿದೆ. ಐ ಆಮ್ ಸೋ ಗ್ಲ್ಯಾಡ್ ಟು ದಟ್. ನೋಡೋರು ನೋಡಲಿ, ಫಾಲೋ ಮಾಡೋರು ಮಾಡಲಿ, ಸಬ್ಸ್ಕ್ರೈಬ್ ಮಾಡೋರು ಮಾಡಲಿ, ಬಟ್ ಐ ನೀಡ್ ಯುವರ್ ಸಪೋರ್ಟ್. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಟ್ಟೆನೂ ಕೂಡ ಮರ್ಚಾಯಿತು. ಸೊ ಹೇಳ್ಬೇಕಾಗಿರೋ ವಿಚಾರ ಕೂಡ ಹೇಳಾಯಿತು. ವಿಡಿಯೋನೂ ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲವ್ ಯು ಸೋ ಮಚ್ ಗೈಸ್. ರಿಯಲಿ ಐ ನೀಡ್ ಯುವರ್ ಸಪೋರ್ಟ್. ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಂಗೆ ಅಷ್ಟೇ ಹ್ಯಾಪಿ ಇದೆ, ನಂಗೆ ಅಷ್ಟೇ ಖುಷಿ ಇದೆ. ನಾನು ಅಷ್ಟಕ್ಕೆ ಜಸ್ಟಿಫಿಕೇಶನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಮಾತಾಡ್ಬೇಕಾಗ ಅದು ಎಷ್ಟು ಸ್ಪೆಲ್ಲಿಂಗ್ ಅಂತೀನಿ, ಟಂಗ್ ಟ್ವಿಸ್ಟ್ ಆಗಲ್ಲ ಕೆಲವೊಂದ್ಸಲಿ, ನಾನು ಏನು ಮಾಡಲಿ ಅಲ್ವಾ. ಸೊ ಐ ಲವ್ ಯು ಸೋ ಮಚ್. ಎಲ್ಲರೂ ಈ ಥರನೇ ನಾನು ವೀಡಿಯೋಸ್ ನೋಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ. ನಾಳೆಯಿಂದ ಈ ವಿಡಿಯೋ ಕನ್ಸಿಡರ್ ಮಾಡಬೇಡಿ, ನಾಳೆಯಿಂದ ವಿಡಿಯೋ 1 ಅಂತ ಅಲ್ಲಿಂದ ಹಾಕ್ತೀನಿ. ನೋಡ ನಾಳೆ ಹೇಗಿರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತೀರಿ. ನಾಳೆ ಒಂದು ಈವ್ನಿಂಗ್ ಅಷ್ಟರಲ್ಲಿ ಪೋಸ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲ ಮಾಡಲೇಬೇಕಲ್ಲ, ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.